ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಶ್ರೀ ವಿಶ್ವನಾಥ ಕ್ಷೇತ್ರದಲ್ಲಿ ನವರಾತ್ರಿ ಉತ್ಸವ ಜರುಗಲಿದೆ. ಇಂದು ಪ್ರಾರಂಭಗೊಂಡು ಇನ್ನು 1ನೇ ತಾರೀಕಿನವರೆಗೆ ಈ ನವರಾತ್ರಿ ಉತ್ಸವದ ಪೂಜಾ ವಿಧಿವಿಧಾನ ಜರುಗಲಿದೆ. ಪ್ರತಿದಿನ ಕೂಡ ಚಂಡಿಕಾಯಾಗ ನಡೆಯಲಿದೆ ಹಾಗೂ 30ನೇ ತಾರೀಕಿನಂದು ಮಹಾಚಂಡಿಕಾಯಾಗ ಜರುಗಲಿದ್ದು ಭಕ್ತಾದಿಗಳು ಎಲ್ಲರೂ ಬಂದು ಈ ಎಲ್ಲ ಪುಣ್ಯಾದಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ 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 ಲಕ್ಷ್ಮೀ ಬಾರಮ್ಮ. ಹೆಜ್ಜೆ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲಿನ ನಾದವ ತೋರುದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹೆಜ್ಜೆ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲಿನ ನಾದವ ತೋರುದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ. ಶ್ರೀ ವಿಶ್ವನಾಥ ಕ್ಷೇತ್ರ ಕಟ್ಪಾಡಿ ಇಲ್ಲಿಯ ನವರಾತ್ರಿಯ ಪರ್ವ ದಿವಸದ ಇಂದಿನ ಮೊದಲ ದಿವಸ ಕದಿರು ಕೊಟ್ಟುವಂಥದ್ದು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದ್ದೀವಿ. 6:30ಕ್ಕೆ ಸರಿಯಾಗಿ ಕದಿರು ಕೊಟ್ಟುವಂಥ ಕೆಲಸ ಆಗ್ತಾಯಿದೆ. ಕದಿರು ಕೊಟ್ಟುವುದು ಅಂತೇಳಿದರೆ ನಮ್ಮ ತುಳುನಾಡಿನಲ್ಲಿ ವಿಶೇಷವಾದಂಥ ಪ್ರಾಧಾನ್ಯತೆ ಇದೆ. ನಾವು ಫಲವಸ್ತುವನ್ನು ನಮ್ಮ ಮನೆಗೆ ತುಂಬಿಕೊಳ್ಳುವಂಥ ಕೆಲಸ, ಅದನ್ನು ನಾವು ಶ್ರೀ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಮಾಡ್ತಾ ಬರ್ತಾ ಇದ್ದೀವಿ. ಆ ಪ್ರಕಾರ ಇವತ್ತು ಕದಿರು ಕಟ್ಟುವಂಥ ಕೆಲಸ ಆಗಿದೆ. ಕದಿರು ಕಟ್ಟುವಂಥ ಕೆಲಸಕ್ಕೆ ಹೆಚ್ಚಿನ ಭಕ್ತಾದಿಗಳು ಬಂದಿದ್ದಾರೆ. ಅವರು ವಿಶೇಷವಾಗಿ ಇಲ್ಲಿ ಕದಿರನ್ನು ನಾವು ಏನು ದೇವಸ್ಥಾನದಲ್ಲಿ ತುಂಬಿಸ್ತೀವಿ, ಆ ಕದಿರನ್ನು ಕೊಂಡೋಗಿ ಅವರ ಮನೆಯಲ್ಲಿ ಪುನಃ ಮನೆಗೆ ಕೊಂಡೋಗಿ ಅವರು ಅಲ್ಲಿ ಮನೆಯಲ್ಲಿ ಕದಿರನ್ನು ತುಂಬಿಸುವಂಥ